ನೈನಿಗೆ ಅದು ನಮ್ದು ಹೆಣದು ಇಸ್ಕೊಂಡ್ಬಿಟ್ಟಿ. ಕೊಡ್ತಾ ಇಲ್ಲ, ಕೇಳಿದಾಗ ಹಾಗೆ ಕೊಡ್ತೀನಿ, ಈಗ ಕೊಡ್ತೀನಿ, ನಾಳೆದು ಕೊಡ್ತೀನಿ, ನಾಡ್ದು ಕೊಡ್ತೀನಿ ಅಂತ ಹೇಳ್ತಾರೆ. ಹೌದು, ಹೇಳಿದ್ದು ಕೇಳಿ 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 ನಮ್ದಿಗೆ ಸಾಕಾಗಿ ಹೋಗ್ಬಿಟ್ಟಿದೆ ಗೊತ್ತು. 20 ರೂಪಾಯಿ ಇಸ್ಕೊಂಡಾರ? ಯಾವಾಗ? ಎಷ್ಟು ಕೊಡ್ಬೇಕು? ಅದೇ 20 ರೂಪಾಯಿಗೆ, 20 ರೂಪಾಯಿಗೆ ಈ ತರ ಮಾಡ್ತಾ ಇದ್ದಾರೆ ಅವರು. 20 ರೂಪಾಯ? ನಾವು 1000 ರೂಪಾಯಿಗೆ ಕೊಟ್ಟಿತ್ತ ಅವ್ರದ್ದು ಮನೆಗೆ ಹಾಲ್ಗೆ ತಗೊಳಕ್ಕೆ ಹೋದಾಗ ಅದು ನಮ್ಗೆ 80 ರೂಪಾಯಿಗೆ ಮುಗಿದ್ಬಿಟ್ಟು 20 ರೂಪಾಯಿಗೆ ಚಿಲ್ಲರ್ಗೆ ಕೊಡ್ಬೇಕು. ಬೇಡ, ಕೊಟ್ಟೇ ಇಲ್ಲ. ಅಯ್ಯೋ ದೇವ್ರೆ. ಯೋ ಶಾಂತಕ್ಕ, ಅದು ಬಿಡು. ಈಗ ನಿಮ್ಮ ಅತ್ತಿಗೆ ಮುಂದೆ ಹೊಸ ಲೆಕ್ಕ ತಗದಾಳೆ ಈಗ, ಗೊತ್ತಾನ? ಏನಾತ್ಲೆ? ಏನಂತ ನೀ ಕೇಳ್ತಿ ಶಾಂತಕ್ಕ? ಅಲ್ಲಿ ತಿಲಾಗ ಏನು ಬುದ್ಧಿ ಗಿದ್ದಿ ಐತೆ ಇಲ್ಲವ, ಏನು ಬೇಕಂತ ಮಾತಾಡಕತ್ತಾಳ ಏನಪ್ಪ, ದೇವ್ರಿಗೆ ಗೊತ್ತು. ಅಲ್ಲ ಶಾಂತಕ್ಕ, ಇದು ರೊಕ್ಕ ಕೊಡಕ್ಕೆ ಅಸಲು 2 ವರ್ಷನ ಆಗ್ಬೋದು, ಎಷ್ಟು ವರ್ಷ ಆಗ್ಬೋದು, ರೊಕ್ಕ ಇಲ್ಲ ಈಗ. ಆದ್ರೆ ಬಡ್ಡಿ ಹಾಕಿ ಕೊಡಲ್ಲ ಅಂತಾಳೆ, ಇದಕ್ಕೆ ಏನರ್ಥ? ಬಡ್ಡಿ ಹಾಕಿ ಕೊಡಲ್ಲ? 6 ತಿಂಗಳಕ್ಕೆ ಅಷ್ಟೇ ಅಂತೆ ಅಸಲಿಗೆ ಬಡ್ಡಿ ಹಾಕಿ ಕೊಡೋದು. 6 ತಿಂಗಳ ಮೇಲೆ ಎಷ್ಟು ದಿನನಾರ ಆಗಲಿ 1 ರೂಪಾಯಿ ಬಡ್ಡಿ ಹಾಕಿ ಕೊಡಂಗಿಲ್ಲಂತೆ. ಅಲ್ಲ, ನಿಮ್ಮ ಅಣ್ಣನೂ ಹಂಗೆ ಅಂದಿದ್ರೆ ಲೆಕ್ಕ ಬೇರೆ ಇತ್ತು. ನಿಮ್ಮ ಅಣ್ಣ ಹಂಗೆ ಅನ್ಲಿಲ್ಲ. ಅದು ಒಂದು ತಲೆ ಕೆಡ್ಸ್ಕೊಳ್ಳಂಗೆ ಸುಮ್ಮ ಬಂದೆ ಅಷ್ಟೇ. ಇಲ್ಲ ಅಂದಿದ್ರೆ ನಾ ಮತ್ತೆ ಸುಮ್ಮ ಬಿಡೋ ಮಗಳೇ ಅಲ್ಲ, ಗೊತ್ತನ? ಯಾಕೆ ಅಂತ ಕೇಳ್ತಿದ್ದೆ. ಏನು ಮಾಡ್ಬೇಕವ, ಬುದ್ಧಿ ಮಟ್ಟನ ಅಷ್ಟೈತಕಿ ನಮ್ಮ ಅತ್ತಿಗೆ. ನನಗೆ ಹೇಳಿ ಸಾಕಾಗಿ ಹೋದಂಗೆ ಆಗ್ಬಿಟ್ಟತ್ತ. ಅದಕ್ಕೆ ಕೈಯೇ ಬಿಟ್ಟೆ ನಾನು. ಈಗ 6 ತಿಂಗಳಾಗಿಂದ ಹೆಂಗೆ ರೊಕ್ಕ ಒಳ್ಳೆ ಕೊಡ್ತಾರ ಅನ್ನೋದು ನನಗೆ ಚಿಂತೆ ಆಗ್ಬಿಟ್ಟತೆ ಶಾಂತಕ್ಕ. ಈ ಗೌರ್ಮೆಂಟ್ನವ್ರು ಹೊಲ ತೊಗೊಳೋದಿರಲಿ ನಮಗೆಲ್ಲ ಎಡವಟ್ಟು ಮಾಡಿಬಿಟ್ರು ನೋಡತ್ತಾಗ, ಭಾರಿ ಎಡವಟ್ಟು ಮಾಡಿಬಿಟ್ರು. ಬರೀ ಇಲ್ಲಿ ಬಿಡ, ಇವಾಗ ಸಾಕಾಗೈತೆ. ನಾ ಅಂತ ನಮ್ಮ ಅತ್ತಿಗೆ ಮನೆ ಕಾಲ ಇಟ್ಟಿಲ್ಲ. ಮಗಳು ಹೋಗಿಲ್ಲ, ನನ್ನ ಮಗನೂ ಹೋಗಿಲ್ಲ. ಶಾಂತಕ್ಕ, ಅದ ಫೋನ್ ಬರತ್ತಡಿವ ನನ್ನ ಮಗಂದು. ಹಲೋ ಹಲೋ, ರಾಕೇಶ್ ಅವರ ತಾಯಿಯವ್ರನ್ರಿ? ಯಾರ್ರಿ ಸರ ನೀವು? ನೀವೇ ಫೋನ್ ಮಾಡಿರಿ? ನನ್ನ ಮಗನ ಫೋನ್ ಅಲ್ಲನ್ರಿ ಇದು. ನನ್ನ ಮಗ ಇಲ್ಲಿಗೇನ್ರಿ? ಗಾಬರಿ ಆಗ್ಬಿಡ್ರಮ್ಮ, ಗಾಬರಿ ಆಗ್ಬಿಡ್ರಿ. ಮನೆಗೆ ಯಾರು ಗಂಡ್ಮಕ್ಳು ಇದ್ರು ಕೊಡ್ರಿ ಒಂಚೂರು. ಸರ, ನನ್ನ ಕೈಕಾಲು ತಣ್ಣಗಾಗತ್ತವು. ಸರ್, ನೀವು ಯಾಕೆ ಮಾತಾಡತ್ತೀರಿ? ಒಂಚೂರು ನನ್ನ ಮಗನ ಕೈ ಕೊಡ್ರಿ. ಯಾಕೆ ಗಿರ್ಜಿ, ಏನಾಯ್ತು? ಹಲೋ, ನಾವು ಯಾರು ಮಾತಾಡೋದು? ಅವ್ರ ತಂದೆಯವ್ರನ್ರಿ ಮಾತಾಡೋದು? ಹಾಂ, ನೋಡಿ, ಗಾಬರಿ ಆಗ್ಬೇಡ್ರಿ. ಇಲ್ಲೇ ಕಿಮ್ಸ್ ಹಾಸ್ಪಿಟ್ಲಿಗೆ ಬರ್ರಿ. ನಿಮ್ಮ ಮಗಗ ಇಲ್ಲಿ ಏನಾಗೈತಿ ಅಂದ್ರೆ ಬೈಕ್ನ್ಯಾಗ ಬರ್ತಾ ಒಂದು ಸಣ್ಣ ಆಕ್ಸಿಡೆಂಟ್ ಆಗೈತಿ. ಗಾಬರಿ ಆಗ್ಬೇಡ್ರಿ, ಜೀವಕ್ಕೆ ಏನು ತೊಂದರೆ ಆಗಿಲ್ಲ, ಏನಿಲ್ಲ. ಕಾಲಿಗೆ ಸ್ವಲ್ಪ ಮೇಜರ್ ಆಗಿ ಹೊಡೆದು ಬಿದ್ದೈತಿ ನೋಡ್ರಿ. ಸರ, ಕರೆ ಹೇಳ್ರಿ ಸರ, ನನ್ನ ಮಗ ಆರಾಮದಾನಿಲ್ರಿ. ಅವ್ನ ಜೀವನ ಪೂರ್ತಿ ನಾನು ದುಡ್ಡು ಸಾಕ್ತೇನೆ ನನ್ನ ಮಗನ. ಅವ್ನ ಕಣ್ಣೆದ್ರಿಗೆ ಒಂದಿದ್ರಷ್ಟೇ ಸಾಕು. ಇಲ್ಲ ಮಲ್ಲೇಶ್ವರೇ, ಜೀವಕ್ಕೆ ಏನು ತೊಂದರೆ ಆಗಿಲ್ಲ, ಹೆದರ್ಕೋಬೇಡ್ರಿ. ಅಂಥದ್ದೇನಿಲ್ಲ, ಜೀವ ಗಟ್ಟಿಯಾಗಿ ಐತಿ. ಆದರೆ ಏನಾಗ್ಬಿಟ್ಟೈತಿ, ಬಸ್ಸಿಗೆ ಅವರು ಹಿಂಗೆ ಅದೇನು ಮುಂದಿರೋ ನಿಂತಿರ್ಕೊಂಡಿಲ್ಲೋ ಏನೋ ಗೊತ್ತಿಲ್ಲ, ಅದು ಮುಂದೆ ಹಿಂಗೆ ಬಂದು ದಡಕ್ಕನ ಹಾದ ಕಾರಣದಿಂದ ಒಂದು ಕಾರು ಏನು ಮಾಡ್ಬಿಟ್ಟೈತಿ, ಇವ್ರ ಕಾಲ ಮೇಲೆ ಹತ್ತಿ ಇಳಿದ್ಬಿಟ್ಟೈತಿ. ಅದಕ್ಕೂ ಭಾರಿ ತಿಕ್ಕಾಟಾದಂಗಾಗಿ ಒಂಥರ ಇವ್ರಿಗೆ ಕಾಲೇ ಮುರಿದೈತಿ. ಹೇಳ್ಬೇಕಂದ್ರೆ ಈಗ ಪೂರ್ತಿ ಅವ್ನು ಸಣ್ಣ ಆಪರೇಷನ್ ಐತಿ. ಅದನ್ನೇ ಹೇಳ್ಯಾರ ಡಾಕ್ಟರ್. ಅವ್ರ ಕಡೆದಾರ ಯಾರಿಗಾರ ಫೋನ್ ಮಾಡಿ ಹೇಳಿದ್ದಕ್ಕೆ, ನಂಬರ್ ಕೇಳಿದ್ದಕ್ಕೆ ಅವರು ನಿಮ್ದು ಹಚ್ಚಿರಿ ಅಂತೇಳಿ ಕೊಟ್ಟಾರ. ಬಂದ್ವಿ ಏನಕ್ಕೆ ಅಂತ KMC ಕಡೆ ಅಲ್ಲ, ಅಲ್ಲಿ ಬಂದ್ವಿ ತಡ್ರಿ. ಹಾಂ, ಬರ್ರಿ. ನನ್ನ ಹಣೆ ಬರನೇ ಸರಿ ಇಲ್ಲ ಶಾಂತಕ್ಕ, ನನ್ನ ಹಣೆ ಬರನೇ ಸರಿ ಇಲ್ಲ. ಏನ್ ಕರ್ಮನ ಶಾಂತಕ್ಕ ನಂದು. ನನ್ನ ಬಗ್ಗೆ ಯಾಕೆ ಹಿಂಗಾತಯ್ಯವ? ನನ್ನ ಹಣೆ ಬರೋದು ಸರಿ ಇಲ್ಲ, ಏನೋ ಆಗೈತೆ ಶಾಂತಕ್ಕ. ಗಿರ್ಜಿ ಏನಾಗಲ್ಲ, ಅಳಕ್ ಹೋಗ್ಬೇಡ. ಹೋಗ್ಬರೋಗ್ರಿ, ಗಂಡ ಅಂತಿದ್ದ ಒಕ್ಕಲಿ. ಅಲ್ಲೇ ಗಿರ್ಜಿ, ನಾ ಮನೆ ಚಾವಿ ಹಾಕ್ತೇನೆ. ಇದು ನೀವು ಹೋಗಿ ಬರ್ರಿ. ಪಾಪ ನಮ್ಮ ಗಿರ್ಜಿಗೆ ಎಲ್ಲ ಕಾಡಾಟ ನೋಡತ್ತಾಗ. ಪತಿ ಅಲ್ಲಿ ಹಿಂದೆ ಮಳೆಗೆ ಮನೆ ಚಾವಿನೇ ತಕ್ಯಾರ ನೋಡಿ. ತಗೋ, ಕಿಲಿ ಹಾಕೊಂಡು ಹೋಗನ್ ರೀ. ಏನ್ರಿ ದೇವ್ರು ಅರೆದವಲ್ಲ. ಈಗ ಆಕಿ ಬಾಜು ಮನಿ ಲತಕ್ಕನ್ನಕತ್ತಿದ್ಲ, ಏನ ಗಿರ್ಜಿ ಮಗ್ಗ ಆಕ್ಸಿಡೆಂಟ್ ಆಗೈತಂತ. ಅದ್ಗೋಂತ ಗಂಡ ಹೆಂಡತಿ ಇಬ್ರು ಓಡು. ನನಗಂದ್ರ ದೇವ್ರು ಸುಮ್ಬಿಡ್ತಾನ, ಹೆಂಗ್ ಪಾಠ ಕಲ್ಸಿದ ನೋಡ್ರಿ. ಇದೇನು ಹೇಳಾಕತ್ತಿಲೆ? ಪಾಪ ಅವ್ರಷ್ಟು ನೂನೆಗಿದ್ರ ಖುಷಿ ಪಡಾಕತ್ತಿಯಲ್ಲ. ನೂನೆಗಿದ್ರು ಖುಷಿ ಪಡತ್ತಿಯಲ್ಲ. ನಾವೀಗ ನೂನೆಗಿರೋರು ಅವ್ರಲ್ಲ. ಅಲ್ಲಿ ಆಕ್ಸಿಡೆಂಟ್ ಆಗೈತಿ ಅಂತಿ, ಏನ್ ಜೀವನ ಹೋತು, ಏನಾರ ಆತು. ಥೋ ಪಾಪ. ಅಯ್ಯೋ, ಯಾರು ಹೇಳಿದ್ರಲ್ಲ? ಕಕ್ಕರ್ ಹೇಳಿದ್ರನ? ಹಂಗಾರ ಏನೋ ತ್ರಾಸ ಆದಂಗ ಐತಿ. ಛೇ 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 ಸೊ ಏನ್ ಮಾಡ್ತಾರ ಏನ? ಈಗ ಗಂಡ ಐತಿ ಇಬ್ರು ಹೋದ್ರನ? ನನಗೆ ಒಂಥರ ಹೊಟ್ಟೆನ ಹತ್ತಲ್ಲೇ. ಬಗನ ಏನಾರ ಸೀರಿಯಸ್ ಆಗೈತಿ, ರೊಕ್ಕ ಅರ್ಜೆಂಟ್ ಬೇಕಂತ ಬಂದ್ರೆ ಎಲ್ಲಿದ ಕೊಡ್ತಿಲಿ ರೊಕ್ಕನ? ಕೊಡ್ಲಿಲ್ಲ ಅಂದ್ರೆ ಅನ್ಯಾಯವಾಗಿ ನಮ್ಮ ಕೈಯಿಂದ ನಾವೇ ಒಂದು ಜೀವ ತೆಗ್ದಂಗಕತಿ. ಕೊಟ್ರ ರೊಕ್ಕಿಲ್ಲ. ಥೋ, ಇದು ಒಳ್ಳೆ ಪಜಿತಿ ಆತಲ್ಲೇ. ಅದಕ್ಕೆ ನಾವೇನ್ ಮಾಡಕತ್ತೀವಿ
ಆಗತೈತಿ 6 ತಿಂಗಳ ಮಟ್ಟಿಗೆ ಅಂತ ಇಸ್ಕೊಂಡೆ ಅಂದ್ಮೇಲೆ 6 ತಿಂಗಳೇ. ಇವ್ರ ಅವಸರಕ್ಕೆಲ್ಲ ನಾವು ಪುಟ್ಟು 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 ಓಡಾಡಿ ಕೊಡಕ್ಕಾಗಲ್ಲ. ಸುಮ್ಮನಿರಿ ನೀವು ಬಾಯಿ ಮುಚ್ಕೊಂಡು. ಏನು ಯಾರ ರೊಕ್ಕನೂ ಕೊಡಕ್ಕಾಗಲ್ಲ ಈಗ. ಅದು ಅಲ್ಲದೆ ಓಹೋ 2 ವರ್ಷಕ್ಕೆ 6 ತಿಂಗಳ ರೊಕ್ಕಕ್ಕೆ 2 ವರ್ಷ ಬಡ್ಡಿ ಹಾಕಿ ಕೊಡ್ಬೇಕಂತ. ಹಿಂಗೆ ಅನ್ಯಾಯ ದುಡ್ಡು ತಿಂದ್ರೆ ದಕ್ತತನ ಅದು. ಬಾಯಿ ಮುಚ್ಚ ಸಾಕು. ಅನ್ಯಾಯ ದುಡ್ಡು ಅಂತ ಅವ್ರು ಕೊಟ್ಟ ರೊಕ್ಕ ಅವ್ರು ಕೇಳ್ತಾ ಇದಾರ. ಅನ್ಯಾಯವಾಗಿ ಮಾತಾಡೋದಕ್ಕೆ ನೀನು ಅನ್ಯಾಯವಾಗಿ ಮಾತಾಡಿ ಅವ್ರಿಗೆ ಅನ್ನಕತ್ತಿ ಅನ್ಯಾಯ ಮಾಡಿದ್ರು ಅಂತೇಳಿ. ಥೋ ನೀನು ಹೊಲಸು ಬುದ್ಧಿಗೆ ಯಾಕೆ ಹಿಂಗೆ ಮಾಡ್ತೀನ? ಅಲ್ಲೇ ಅವ್ರಿಗೆ ಅನ್ನತ್ತಿ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟ ಅಂತೇಳಿ. ನಿನಗೇನು ಸ್ವಲ್ಪ ಆಗೈತೆ? ನೀನು ಒದ್ದಾಡ್ತಾನೆ ಅದಿ. ನೆನಪಿಟ್ಕೋ, ಇನ್ನೂ ಅವ್ರ ಮಗ ಅವ್ರ ಇದ್ರಿಗೆ ಅದಾನ. ಈಗ ಕರ್ಕೊಂಬರ್ತಾರ ಮನೆಗೆ. ನಿಂದ ನೋಡ್ಕೋ. ಏನಾಕೈತೆ ಎಷ್ಟು ವರ್ಷ ಒಳಗೆ ಹಾಕ್ತಾರ ಗೊತ್ತಿಲ್ಲ. ಹಂಗೇನಾರ ಒಳಗೆ ಹಾಕಿದ್ರೆ ಮುಗೀತು ಕತಿ. ತಿಳ್ಕೊಂಬಿಡು. ಹೊರಗೆಲ್ಲಿ ಹುಡ್ಕದ್ ಬೇಡ ಶತ್ರುನ, ಮನೆಗೆ ಅದೀರಿ. ಆದ್ರೂ ನನ್ನ ಖುಷಿ ನಾ ಯಾಕೆ ಹಾಳು ಮಾಡ್ಕೊಲಿ? ನಂಗಂತರೂ ಭಾರಿ ಖುಷಿ ಆಗತೈತಿ. ಆರಾಮಿರಕ್ಕೆ ನಾ ಈಗ. ನೀವು ಬೇಕಾದ್ ಹೇಳ್ಕೊರಿ, ನಾ ಯಾವುದಕ್ಕೂ ಜುಪ್ ಅನ್ನಂಗಿಲ್ಲ, ತಲೆನೂ ಕೆಡಿಸ್ಕೊಳಂಗಿಲ್ಲ. ಒಟ್ ನೀನು ಒಕ್ಕರ ಬುದ್ಧಿ ಬದಲಾಯಿಸ್ಕೊಳಕ್ ಹೋಗ್ಬೇಡ. ನೀನು ಒಕ್ಕರ ಬುದ್ಧಿ ಅದನ್ನ ಇಟ್ಕೊಂಡಂಗೆ ಇರು ನೀನು. ಸ್ವಲ್ಪ ಸುಮ್ಮನೆ ಇರ್ತೀರೇ? ವಕ್ರ ಬುದ್ಧಿ ಅಂತ ನೀನು ಬಂದು ಅಷ್ಟೆಲ್ಲ ಮಾತಾಡೋಗ್ಯಾರ, ಅದು ನಿಮ್ಗೆ ವಕ್ರ ಅಂತ ಅನ್ಸಂಗಿಲ್ಲನ? ಈಗ ಅದನ್ನ ಬಿಡು. ನಮ್ ಜೀವನ ಸಾಕ್ಸೋದ್ ಹೆಂಗಂತ. ಇದ್ದಿದ್ ಹೊಲನು ಗೌರ್ಮೆಂಟ್ ಪಾಲತ್. ಇನ್ನ ಈ ದುಡಿದು ಹಾಕ್ತಾನ ಮಗ ಅಂತೇಳಿ ಮುಕ್ಕಳೇರ ರೊಕ್ಕ ಹಾಕಿ ಇವಂಗ್ ಓದ್ಸಿದ್ದಾತ. ಆ ಮಗ ನೋಡಿದ್ರೆ ಹೋಗಿ ಜೈಲ್ನಾಗ ಕುಂತ. ಈಗ ನಮ್ ಜೀವನ ಹೆಂಗ ನನ್ಗ ಅದೇ ಅರ್ಥ ಆಗ್ತಿಲ್ಲಲ್ಲ ಅಂತ. ಈಗ ನಂಗೆ ಖರೀನ ಬಾಳ ಅಂದ್ರೆ ಬಾಳ ಎಂತ ಮಗನ್ ಹಡ್ದ್ ಬಿಟ್ಟಿಲ್ಲ ನೀನು. ಸುಮ್ಮನೆ ನೆಮ್ಮದಿಯಾಗಿ ಇರ್ತಿದ್ವಲ್ಲ ಪಾತ. ಮಕ್ಕಳಿಲ್ಲ ಅಂತ ಹೇಳತ್ತಾಗ ಇಲ್ಲ ಒಬ್ಬಕಿನ್ ಮಗಳು ಕೊಟ್ಟಿಯಲ್ಲ, ಆಕೆ ಒಬ್ಬೇಕೆ ಆಗಿದ್ರು ಸಾಕಾಕಿತ್ತಾಗ. ಮಾನದಿಂದ ಮರ್ಯಾದಿಂದ ಬದುಕ್ಬೋದಿತ್ತು. ಹೀಗೇನ್ ಮಾಡೋದಂತ. ನಾನೇನ್ ಮಾಡ್ಲಿರಿ? ನನಗೆ ಯಾಕೋ ನಿಮ್ ತಮ್ಮನ ಮ್ಯಾಗ ಅನುಮಾನ. ಏನೇ ನಮ್ ತಮ್ಮನ ಮ್ಯಾಗ? ಎದ್ರ ಸಂಬಂಧ? ಅವ ಏನ್ ಮಾಡಿದ? ಅಲ್ಲ, ಹೊಲ ಮುತ್ತಿಗೆ ಹಾಕದಾದ್ರೆ ಈ ಒಂದ ಮನಿ ಒಳಗ ಅಣ್ಣಂದ್ ಹಾಕಿ ತಮ್ಮಂದ್ ಯಾಕ್ರಿ ಬಿಡ್ತಾರ ಅವ್ರು? ಅಣ್ಣಂದು ತಮ್ಮಂದು ಎಲ್ಲರದು ಜೊತೆಗೆ ಹಾಕ್ಬೇಕಿತ್ತು. ನಂಗೆ ಯಾಕೋ ಅನುಮಾನಪ್ಪ. ಒಟ್ಟು ಏನಾರ ಹಚ್ಕೊಟ್ಟಾರೋ, ಏನಾರ ಲಂಚ ಪಂಚ ಕೊಟ್ಟು ಅಡ್ಜಸ್ಟ್ ಮಾಡ್ಕೊಂಡಾರ ಏನೋ, ಯಾರಿಗೆ ಗೊತ್ತು? ಕೇಳ್ಬೇಕು ಬೇಡ ನಿಮ್ಮ ತಮ್ಮನ್ನ. ನೀನು ಹೊಲಕ್ಕೆ ಯಾಕೆ ಬರಲಿಲ್ಲ ಅವರು? ಏನಾರ ಲಂಚ ಗಿಂಚ ಕೊಟ್ಟಿಯಾ ನೀನು? ಮತ್ತು ನಾ ಕೊಟ್ಟರೆ ನನಗೂ ಹೇಳ್ಬೇಕು ಬೇಡ, ನಾನು ಕೊಡ್ತಿದ್ದೆ ಅಂತ ಏನಾರ ಕೇಳ್ಬೇಕು ಬೇಡ್ರಿ. ಯಾ ಲಂಚನೂ ಕೊಟ್ಟಂಗಿಲ್ಲ ಅವ್ರು. ಸುಮ್ಮನೆ ಇಲ್ಲದ ತಲೆ ಒಳಗೆ ಕಲ್ಪನೆ ಮಾಡ್ಕೋಬೇಡ. ಕೊಟ್ಟಾರೆ ನಿಮ್ಮ ಮುಂದೆ ಕೊಡ್ತಾರ. ಸುಮ್ಮನಿರ್ರಿ ಸಾಕು. ಹೋಗಿ ನಿನಗೆ ಹೇಳ್ತೇನಲ್ಲ, ನನಗೆ ಬುದ್ಧಿಲ್ಲ. ಹಂಗ ನಿಮ್ಗೆ ಇದ್ದಿದ್ದಂಗೆ ಹೇಳಿದ್ರೆ ಸಿಟ್ಟು ಬರ್ತೈತಿ. ಹೋಗ್ಲಿ ಬಿಡ, ಇವ್ರು ಕೊಟ್ಟು ಮಾತಾಡಿ ಯಾಕೆ ನನ್ನ ಮನಸ್ಸು ಹಾಳು ಮಾಡ್ಕೋಬೇಕು? ಅಯ್ಯೋ ದೇವ್ರೆ, ಆಕ್ಸಿಡೆಂಟ್ ಆಗೈತಿ ಅಂದ್ರೆ ಏನು ಜೀವನ ಹೋಗೈತೆ ಏನು? ಬಾಡಿ ತೊಗೊಂಡು ಬರ್ಬೋದು ಸಂಜೆ ಮಠ ಅಂದ್ರೆ. ಬಾಡಿ ತಂದಾಗ ನಾ ಶಿಟ್ ಮಾಡಬಾರ್ದಪ್ಪ. ಹೋಗಿ ಒಂಚೂರು ಹತ್ತು ಕರೆದು ಏನಾತಂತ ಕೇಳ್ಬೇಕು. ಪಾಪ ಅನ್ಬೇಕು. ಬಾಡಿನ ತೊಗೊಂಡ್ಬಂದ್ರು ಬರ್ಬೋದು. ಆ ಹೊಸ್ದಾಗಿ ಮದುವೆ ಆಗಿದ್ದು ಹುಡುಗಿ ಪಾಪ ಅದ್ರ ಗತಿ ಏನಂತೆ ನಾನು. ಅದ್ರ ಗತಿ ಏನು? ಇನ್ನೊಂದು ಲಗ್ನ ಮಾಡ್ತಾರಷ್ಟೇ. ನನ್ನ ಮಗ ಇಷ್ಟೆಲ್ಲ ಮಾತಾಡಿದ್ರೆ ಇದ್ದಬೇಕು ಮಗಳು ಕಿತ್ಕೊಂಡು ಓಡೋದ್ಲು. ಮಗ ಹಿಂಗಾದ. ಚೇ ಪಾಪ ಆದ್ರು. ಶಾಂತ, ಒಂದು ಹೊಸ ಬಿಸ್ನೆಸ್ ಶುರು ಮಾಡ್ಬೇಕಂತ ಮಾಡೀನಿ. ಏನ್ರಿ ಅದು ಅಂತದು? ಮಗಳೇ, ಏನಪ್ಪ? ಏನಿಲ್ಲ, ಈಗ ಆ ಹೊಲಾನು ಮತ್ತೆ ಗೌರ್ಮೆಂಟ್ನವ್ರು ತೊಗೊಂಡ್ರು ಮನ್ಯಾಗ ಕುಂತ್ ಬ್ಯಾಸ್ರಲ್ಲವ. ಬಡ್ಡಿ ಅವರ್ ಏನ್ ಮಾಡ್ತಿ ಬಿಡವ. ಒಂದು 50,000 ಕೊಟ್ರೆ 50 ಸಲ ಅವ್ರ ಮನೆಗೆ ನಮ್ಮ ಮನೆಗೆ, ಅವ್ರ ಮನೆಗೆ ನಮ್ಮ ಮನೆಗೆ ಅಡ್ಡಾಡ್ಬೇಕು. ಸಾಕಾಗಿ ಹೋಗತ್ತೆ. ಅದು ಬಡ್ಡಿ ಕೊಡೋದಿಲ್ಲ, ನೆಟ್ಟಿಗೆ ಏನಿಲ್ಲ, ಎತ್ತಿಲ್ಲ. ಅದಕ್ಕೆ ಬೇಜಾರಾದಂಗೆ ಆಗ್ಬಿಟ್ಟೈತಿ ನನಗೂ. ಬೇಡ ಈ ಉಸಾಬ್ರಿ ಅನ್ನಂಗೆ ಆಗ್ಬಿಟ್ಟೈತಿ. ಅದಕ್ಕೆ ಅದನ್ನು ಬಿಟ್ಟರೆ ಜೀವನ ನಡಿಬೇಕಲ್ಲ, ಹೌದಿಲ್ಲ? ಅದಕ್ಕೆ ನಾ ಹೇಳೋದಾದ್ರೆ ಈ ಹೊಸದೊಂದು ವ್ಯಾಪಾರ ಚಾಲು ಮಾಡ್ಬೇಕಂತ ಮಾಡೀನಿ. ಏನ್ರಿ ಅದು ಅಂತದು ಹೊಸ ವ್ಯಾಪಾರ? ಏನಂದ್ರೆ ಮ್ಯಾಗಿ ಹೋಟ್ಲ್ ಚಾಲು ಮಾಡೋಣ ಅಂತ. ಮ್ಯಾಗಿ ಯಾವ್ದು? 5 ರೂಪಾಯಿ ತರ್ತಿರಲ್ಲ ಅದ? ಅದನ್ನ ಚೀಟ್ ಹೊಡೆಯೋದು, 14 ಕುದಿಸೋದು, ವ್ಯಾಪಾರ ಮಾಡೋದು. ಚೀಟ್ ಹೊಡೆಯೋದು, 14 ಕುದಿಸೋದು, ವ್ಯಾಪಾರ ಮಾಡೋದು. ನಿಮ್ಮ ಮ್ಯಾಗಿ ಗೂಗಿ 10 ರೂಪಾಯಿ ಕೊಟ್ರೆ ಸಿಗ್ತೈತಿ. ಅದನ್ನ ಯಾರು ಬಂದು ನಿಮ್ಮ ಹೋಟೆಲ್ನ ತಿಂತಾರೆ? ಅಯ್ಯೋ ಹುಚ್ಚರ್ ಸಂತೆಪ್ಪ ನಿಮ್ದರ ಅತ್ತಾಗ. ಅದ್ರಿ ಅದನ್ನೇನು ಮಾಡ್ತೀರಿ? ಹುಚ್ಚುಮುಳಿ, ನಾನು ನಿನ್ನೆ ಪ್ಯಾಟ್ಗೆ ಹೋಗಿದ್ನಲ್ಲ, ಅಲ್ಲಿ ನೋಡಿನಿ. ಅಲ್ಲ ಏನೋ 5 ರೂಪಾಯಿ 10 ರೂಪಾಯಿ ಮ್ಯಾಗಿನ ನೀರಾಗ ಹಾಕಿ ಕುದಿಸಿ ಅದ್ರದ ಪುಡಿನ ಉದುರಿಸಿ ಮನ್ಯಾಗ ಹೆಂಗೆ ಕುದಿಸ್ತಾರ ಹಂಗೆ ಕುದಿಸ್ಕೊಡ್ತಾನೆ. ಆ ಮ್ಯಾಗಿಗೆ ಎಷ್ಟು 25 ಏನು 50 ರೂಪಾಯಿ ಅನ್ನಕತ್ತಿದ್ರಪ್ಪ. ಒಟ್ಟು ಆಟ ಬಡ್ಬಡ್ ತಿಂತಾವ ಅದನ್ನು. ಅಲ್ಲಿ ಮನೆ ಮಾಡ್ಕೊಂಡು ತಿನ್ನೋ ಮ್ಯಾಗಿನ ಅಲ್ಲಿ ಹೋಗಿ ತಿಂತಾವ. ಮರೇ ನಾ ಕರಿನೇ ನೋಡಿರಿ, ಖರ್ಚಿಲ್ಲದ್ದು ಅವನವನು ಭಾರಿ ಸಸ್ತಾದಾಗ ಆಗಿ ಹೋಗತಿ. ಅದಕ್ಕೆ ಅದನ್ನ ಮಾಡೋಣ ಅಂತ. ಇಡ್ಲಿ ಒಳದ ಕಾಲನು ಹೋತು. ಗೋಬಿ ಮಂಚೂರಿ ನೂಡಲ್ಸ್ ಅದು ಕಡಿಮೆ ಆಗೈತಿ. ಈಗ ತಿಂತಾವು. ಆಮೇಲೆ ಆ ದ್ವಾಸಿ ಮ್ಯಾಗ ಹೊಲಸು ಚಾಕ್ಲೇಟ್ ಐಸ್ ಕ್ರೀಮ್ ಹಾಕಿ ಬಿಡ್ತಾವ ಮರ ಆತಾಗ. ಅದನ್ನ ತಿಂತಾವು. ಆಮ್ಯಾಗ ಈ ಮ್ಯಾಗಿ ಹಾಕಿ ಕುದಿಸಿದನ್ ತಿಂತಾವು. ಬನ್ ವಡಾ ಮಿರ್ಚಿ ತಿಂತಾವು. ಮರಯ ಹೋಗೋ ಮರಯ ಅವು ತಿನ್ನೋದು ನೋಡಿದ್ರೆ ಉಬ್ಳಿಗೆ ಬಂದಾಕತಿ. ಅದನ್ನೆಲ್ಲ ತಿನ್ನಾಕ ಕಲ್ತ್ಬಿಟ್ಟಾರ. ಗೊತ್ತನ ಆ ಮ್ಯಾಗಿ ಕುದಿಸ್ಕೊಡ್ತಾನಲ್ಲ ಅವಂದಂತ್ರು ಬಂಡವಾಳನ ಇಲ್ಲಿ ಹೋಗತ್ತಾಗ. ಮ್ಯಾಗಿ ಪ್ಯಾಕೆಟ್ ಒಂದು ಹಿಂಡ್ ಹೊತ್ಕೊಂಡ್ಬಂದ್ಬಿಡ್ತಾನ. ಹಿಂಡ್ ಹೊತ್ಕೊಂಬಂದ್ ಜೊತೆಗೆ ಇದನ್ನ ಹಾಕಿ ಕುದ್ಸಾಕತ್ತಿ ಬಿಡ್ತಾನ ಅಷ್ಟೇ. ಅಪ್ಪ ಹಂಗಂತ ನೀ ಅದನ್ನೆಲ್ಲ ಏನು ಮಾಡೋದು ಬೇಡ. ಸುಮ್ಮನಿರಿ, ಸ್ವಲ್ಪ ಟೈಮ್ ತಗೋ.
ನಂದು ಇನ್ನೊಂದು ಸ್ವಲ್ಪ ದಿನ ನನಗೆಲ್ಲ ಯಾಕದ ನಂದು ಪೇಮೆಂಟ್ ಅಂತ ಏನು ಬರೋಲ್ಲ. ಹಾಂ, ಕೇಸ್ ಹಿಡಿದಿದ್ದೆ ಈಗ ಸದ್ಯಕ್ಕೆ. ಇವಾಗ ಏನು ಬ್ಯಾಡ ತಡಿಯಪ್ಪ, ಯಾಕೆ ಸುಮ್ಮನೆ ಇದನ್ನು ಹೋಟ್ಲು ಮಾಡಕ್ಕೆ ಹೋಗ್ತೀರಿ? ಅವೆಲ್ಲ ಆಗ ಮಾತಲ್ಲ ಈಗ. ಅಲ್ಲಿ ಹೋಗಿ ಈಗ ನೀವು ಗಾಡಿ ತೊಗೊಂಡು ಗೋಬಿ ಮಾಡಿ ಅವನ್ನೆಲ್ಲ ಕೊಡ ಮಾತು ಹೌದನ? ಮತ್ತೇನು ಮಾಡೋದವ ಮನ್ಯಾಗ ಕುಂತು 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 ಏನು ಮಾಡಲಿ? ಇರಲಿ, ಈಗ ಅಂತ ಕಾಲೇನು ಮಿಂಚ್ ಹೋಗಿಲ್ಲ, ನೋಡೋಣ, ವಿಚಾರ ಮಾಡೋಣ. ಹಾಂ ತಗೋರವ, ನೀ ಹೆಂಗೆ ಹೇಳ್ತಿ ಹಂಗೆ ಆಗಲಿ. ಅಂದಂಗೆ ಶಾಂತ ಎಲ್ಲೋಗಿದ್ದಿ? ಅಯ್ಯೋ ದೇವ್ರಿ, ಹೇಳೋದು ಮಾತು ನೋಡ್ರಿ ರೀ, ಪಾಪ ಗಿರ್ಜಿ ಮಗ್ಗೇನ ಆಕ್ಸಿಡೆಂಟ್ ಆಗೈತಂತ, ಕಾಲೇನ ಇದು ಏನದು ಮುರ್ದೈತಿ ಅಂತ ಅಂದ್ರಂತ. ಏನು ಸುಗಾರ ಪಟ್ಟಂತೆ ಗಂಡ ಇಂತಿ ನೋಡಕ್ಕೆ. ಕಾಲ ಮುರಿದತೆ ಏನಾರು ಆಗೈತೋ ಮರೆಯ ಪಾಪ. ಥೋ ಥೋ ಥೋ, ಯಾರು ಅಲ್ಲಿಂದ ಫೋನ್ ಬಂದಿತ್ತಾ? ಅಯ್ಯೋ, ಹುಡುಗಿ ಅವ್ವ ಅಪ್ಪಗೆ ಏನು ಗೊತ್ತಿದ್ದಂಗೆ ಇಲ್ಲ ಇನ್ನು. ದೇವ್ರೆ, ಏನೂ ಆಗ್ಲಾರ್ದಂಗೆ ಪಾಪ ಅದೊಂದು ಆರಾಮಾದ್ರಷ್ಟೇ ಸಾಕು ನೋಡತ್ತ. ಹೌದಾ, ನೋಡ್ಲಿ ಹಂಗಾರ ಹೋಗಿರ ಬರೋಣ. ತಡ್ರಿ, ಅಲ್ಲಿ ಹೋಗಿ ಮುಟ್ಲವ್ರು ಏನಾಗೈತಿ ಎತ್ತ ಅನ್ನೋಕ್ಕೆ ಒಂದು ಫೋನ್ ಹಚ್ತೇನೆ ಅಂದಳ ಗಿರ್ಜಿ, ಹಚ್ಚಿಲ್ಲ ಅಂದ್ರೆ ಹೋಗೋಣ. ಆತಾತ. ಥೋ ಪಾಪ, ಏನು ಕಾಡಾಟ ಮರೆ ಆತಾಗ. ಆದರೂ ಏನನ್ನ ನಮ್ಮ ಊರಿನ ನಶೀಬನ ಬರೋಬ್ಬರಿ ಇಲ್ಲ ಅಂತೇನು ನಾನು. ಊರೇನು ಮಾಡೈತೆ ಬಿಡ್ರಿ ನಮ್ಮ ಹಣೆ ಬರಕ್ಕೆ.